ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಅರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಇದೊಂದು ಸಿನಿಮಾದ ಟೈಟಲ್. ಸಿನಿಮಾ ಇದೇ ಜನವರಿ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಇಡೀ ಚಿತ್ರತಂಡ UI ಚಿತ್ರವನ್ನು ನೋಡೋದಕ್ಕೆ ಅಂತ ಬಂದಿದ್ರು. ಸದ್ಯ ಸಿನಿಮಾ ನೋಡಿದರೆ ಅವರಿಗೇನಿಸ್ತು, ಸಿನಿಮಾ ಥಿಯೇಟ್ರ್ ಒಳಗೆ ಹೋಗಬೇಕಾದ್ರೆ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ಅನ್ನುವಂಥ ಥಾಟ್ ಅವರಲ್ಲಿ ಇತ್ತ. ಕೇಳ್ತಾ ಹೋಗೋಣ. ಸೊ ಮೊದಲಿಗೆ ನಾನು ಡೈರೆಕ್ಟರನ್ನು ಮಾತಾಡಿಸ್ತೀನಿ. ಸರ್ ನಮಸ್ತೆ, ಹೇಗಿದೆ? ನಮಸ್ತೆ. ಸಿನಿಮಾ ಅದೇ ನಾನು ಈ ಮೊದಲೇ ಹೇಳ್ದಂಗೆ ಇದು ಭಾಳ ಎನ್ರಿಚಿಂಗ್ ಪ್ರೋಸೆಸ್. ತಿಳ್ಕೊಳ್ಳೋದು ಭಾಳಷ್ಟಿದೆ. ಅಂದರೆ ನಮ್ಮ ಯೋಚನೆಗಳು ನಮಗೆ ಕಾಣಲ್ಲ ತುಂಬ ಸಲ. ನಾವು ಹಾಗೆ ಯೋಚನೆ ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ. ಬಟ್ ನಮ್ಮ ಯೋಚನೆಗಳನ್ನ ತೆಗೆದು ನಮ್ಮ ಮುಂದೆನೇ ಇಟ್ಟರೆ ನಾವೆಷ್ಟು ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅನ್ನೋಂಥ ವಿಚಾರ ಭಾಳ ಇದೆ. ನಿಮ್ಮ ಸಿನಿಮಾ ಕೂಡ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ಈ ಸಿನಿಮಾ ಈ ಒಂದು ಲೈನ್ಗೆ ಎಷ್ಟು ಆ್ಯಪ್ಟ್ ಆಗಿರುತ್ತೆ ಅಂತ, ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಇದನ್ನು ನೋಡಿದಾಗ ನಿಮ್ಮ ಮನಸ್ಸುಗಳಿಗೆ ನೀವೇ ಜವಾಬ್ದಾರರು, ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರರು, ಮತ್ತು ನಮ್ಮ ಸೊಸೈಟಿ ಇದೆಯಲ್ಲ, ನಿಮ್ಮ ಸಮಾಜಕ್ಕೂ ನೀವೇ ಜವಾಬ್ದಾರರು ಅನ್ನೋ ರೀತಿ ಇದೆ ಮೇಡಮ್. ಅಂದರೆ ನಮ್ಮ ಸಮಾಜ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿ ನಾವು ಮಾಡ್ಕೊಬೋದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ನಮ್ಮ ವಿಚಾರಗಳು ಬದಲಾಗಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಬ್ಯೂಟಿಫುಲ್ ಆಗಿ ಇರಬೇಕು, ತೋರಿಸ್ಬೇಕು ಆ ಥರ ಏನೋ ಹೇಳ್ತಾ ಇದ್ರಿ. ಬಟ್ ಹೀರೋಯಿನೇ ಕಾಣಿಸ್ತಾ ಇಲ್ಲ, ಬರೀ ಹುಡುಗರೇ ಇರ್ತೀರಾ ಇಡೀ ಸಿನಿಮಾದಲ್ಲಿ, ಹೇಗೆ ಅಂತ? ಇಲ್ಲ, ಸಿನಿಮಾದಲ್ಲಿ ಆ್ಯಕ್ಚುಲಿ ಹೀರೋಯಿನ್ಸ್ ಇದ್ದಾರೆ. ಅಂದರೆ ನಮ್ಮಲ್ಲಿ ಫೆಮಿನಿನಿಟಿ ಇಲ್ಲ ಅಂದರೆ ಯಾವುದು ಕಂಪ್ಲೀಟ್ ಆಗಲ್ಲ. ಇದ್ದಾರೆ, ಬಟ್ ಅವರು ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅಪೂರ್ವ ಭಾರದ್ವಾಜ್, ಶಿಲ್ಪಾ ಮಂಜುನಾಥ್ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಸಿನಿಮಾದಲ್ಲಿ. ಸೊ ನಿಮ್ಮ ಸಿನಿಮಾ ಮೂಲಕ ಲೈಕ್ ಏನೋ ಒಂದು ಹೇಳೋಕೆ ಹೊರಟಿದ್ದೀರಾ, ಅದಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಜನ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂದಾಗ ಅವ್ರು ಯೋಚನೆ ಮಾಡ್ತಾರೆ, ತಲೆಗೆ ಹುಳ ಬಿಡುವಂಥ ಒಂದು ಇದು ಕೂಡ ಬರುತ್ತೆ. ಸೊ ನೀವು ಹೇಳೋಕೆ ಹೊರಟಿರೋದು ಯಾವ ವಿಚಾರ ಅಂತ? ಅದರಲ್ಲಿ 2 ಡೈಮೆನ್ಷನ್ಸ್ ಇದೆ ಮೇಡಮ್. ಒಂದು, ನಮ್ಮ ಹತ್ರ ಇರೋ ವಸ್ತುಗಳನ್ನ ಬೇರೆಯವರು ಕದಿಬಾರ್ದು ಅನ್ನೋಂಥ ಜವಾಬ್ದಾರಿ ಎಷ್ಟು ಮುಖ್ಯನೋ, ಅದೇ ರೀತಿ ನಮ್ಮ ಹತ್ರ ಇರೋ ವಸ್ತುಗಳ ಮೇಲೆ ನಾವು ಅಟ್ಯಾಚ್ ಆಗಿ ಭಾಳಷ್ಟು ನಮ್ಮನ್ನೇ ಕಳ್ಕೊಳ್ಳಬಾರ್ದು ಅನ್ನೋಂಥ ಜವಾಬ್ದಾರಿನೂ ಇರುತ್ತೆ ಮೇಡಮ್. ಆ ಥರ ಒಂದು ವಿಚಾರ ಒಂದು ಸಬ್ಟೆಕ್ಸ್ಟಲ್ಲಿ ಓಡುತ್ತೆ. ಎಸ್ ಸರ್, ಒಳ್ಳೇದಾಗಲಿ. ನಾನು ಇಡೀ ಟೀಮ್ನ ಮಾತಾಡಿಸ್ತೀನಿ. ಸೊ ಮೊದಲಿಗೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮೇಡಮ್, ಬನ್ನಿ ಮೇಡಮ್. ಏನು ಹೇಳಿ ಮೇಡಮ್, ಫಿಲಮ್ ತುಂಬ ಇಷ್ಟ ಆಯಿತು. ಫಿಲಮಲ್ಲಿ ತುಂಬ ಡಿಕೋಡ್ ಮಾಡೋದಿದೆ. ಒಂದು ಸಲಕ್ಕೆ ಸ್ವಲ್ಪ ಡಿಕೋಡ್ ಮಾಡಿದ್ದೀವಿ, ಇನ್ನೂ ನೋಡ್ತಾ ಪೂರ್ತಿ ಡಿಕೋಡ್ ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಸಿನಿಮಾನು ಡಿಕೋಡ್ ಮಾಡಬೇಕಾ? ಖಂಡಿತ ಮೇಡಮ್, ನಮ್ಮದು ಮಾಡಬೇಕು. ನಮ್ಮದು ಚೆನ್ನಾಗಿರುತ್ತೆ ಮೂವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜನವರಿ 10ನೇ ತಾರೀಕಿಗೆ ನಿಮ್ಮ ವಸ್ತುಗಳು ನೀವೇ ಜವಾಬ್ದಾರಿ ಫಿಲಮ್ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಬೇಕು. ಹಾಗೆ ಈ ಫಿಲಮು ತುಂಬ ಅದ್ಭುತ ಆಗಿದೆ, ಬಂದು ನೋಡಿ ಅಂತ ಆಚರಿಸ್ತೀನಿ. ಮೇಡಮ್, ಏನಂತ ಹೇಳಿದ್ರೆ ನಾವೆಲ್ಲ ಸಾಮಾನ್ಯವಾಗಿ ಜನರು ನಾವು ತುಂಬ ಬುದ್ಧಿವಂತರು ಅನ್ಕೋತೀವಿ. ಬುದ್ಧಿವಂತ ಸಮಾಜದಲ್ಲಿದ್ದೀವಿ ನಾವು ಆ್ಯಕ್ಚುಲಿ. ಆದರೂ ನಮ್ಮ ಕಂಡ್ರೆ ರೆಪ್ಪೆ ಕೆಳಗಡೆ ಏನೆಲ್ಲ ನಡೀತದೆ ಅದು ನಮ್ಗೆ ಗೊತ್ತಿಲ್ಲದೆ ಇರೋದ್ರ ಭಾಳ ವಿಷಯಗಳು ನಡೀತದೆ. ಅದನ್ನು ಓಪನ್ ಮಾಡಿ ಬಿಡಿಸಿ ಹೇಳಿದೆ ಡೈರೆಕ್ಟ್ರು. ಅದೇ ಸಿನಿಮಾ ಆ್ಯಕ್ಚುಲಿ. ನಿಮ್ಮ ವಸ್ತುಗಳು ನೀವು ಜವಾಬ್ದಾರು, ಎಲ್ಲರೂ ಬನ್ನಿ ಆರೈಸಿ. ಉಪೇಂದ್ರ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ಥರ ಉಪೇಂದ್ರಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ನಮ್ಮ ವಸ್ತುಗಳು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. UI ಬಗ್ಗೆ ಹೇಳಬೇಕಂತಂದರೆ ಬಿಗ್ ವೆರಿ ಹಾನೆಸ್ಟ್, ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ನಿಮ್ಮ ಒಂದು ಥಿಂಕಿಂಗ್ ಪ್ರೊಸೆಸ್ನ ಹುಟ್ಟಾಕುವಂಥ ಸಿನಿಮಾ. ಎಲ್ರಿಗೂ, ನಮಗೆ ಅವರಿಗೆ ಇವರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕಲಿಯೋ ಹೆಂಗೆ ನಾವು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾ ನೋಡ್ಬೇಕು ಅನ್ನೋದನ್ನು ಕಲಿಸೋಂಥ ಸಿನಿಮಾ. ಓಕೆ, ಬೀಂಗ್ ಇಟ್ಸ್ ಲೈಕ್ ಅ ಪ್ರಾಕ್ಟಿಕಲ್ ಲ್ಯಾಬ್. ಓಕೆ, ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು UI ಜೊತೆ ನಮ್ಮ ಟ್ರೇಲರ್ ಕೂಡ ಪ್ಲೇ ಆಯ್ತು ಇವತ್ತು. ಸೊ ಅದು ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಅದಲ್ಲದೆ ಜನವರಿ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳೋದಕ್ಕಿಂತ ಇದರದ್ದೊಂದು ಟ್ರೇಲರ್ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ನೋಡಿದ್ರೆ ಆಲ್ರೆಡಿ ಲೈಕ್ ತುಂಬ ಜನ ನೋಡಿದ್ದಾರೆ PRK ಆಡಿಯೋದಲ್ಲಿ. ಸೊ ಅದರಲ್ಲಿ ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಕನ್ನಡ ಸಿನಿಮಾಗೂ ಇರಬೇಕಂತ ನಾವು ಕೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಾವು ಕೂಡ ಟ್ರೇಲರನ್ನು ನೋಡಿದ್ವಿ. ಪ್ರಾಮಿಸಿಂಗ್ ಆಗಿದೆ, ಒಂದು ನೀಟ್ ಪಿಕ್ಚರ್ ಅನ್ನುವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಎಸ್, ನೀವೇನು ಹೇಳ್ತೀರಿ? ಹೌದು, ನೀವು ಹೇಳ್ದಂಗೆ ಇಟ್ ಈಸ್ ಎ ನೀಟ್ ಪಿಕ್ಚರು. ಸಿನಿ ಫೈಲ್ಸ್ಗೆ, ಸಿನಿ ಪ್ರಿಯರಿಗೆ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬೇಕು ಅಂತ ಕಾತುರುತ್ತಿರೋರಿಗೆ ಖಂಡಿತ ಇದೊಂದು ಒಳ್ಳೆ ಪಿಕ್ಚರ್ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಮಾಡ್ತಿರ್ಬೇಕಾದ್ರೂ ಅನಿಸಿತ್ತು, ಇವಾಗ ಔಟ್ಪುಟ್ ನೋಡಾದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ ನಮಗೆ. ಸೊ ಎಲ್ಲರೂ ಬನ್ನಿ. 10th ಜಾನ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಬಂದು ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈಲರು PRK ಆಡಿಯೋದಲ್ಲಿದೆ, ಟ್ರೈಲರ್ ನೋಡಿ. ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಸಿನಿಮಾ ನೋಡಬೇಕು ಅಂತ, ದಯವಿಟ್ಟು ನೋಡಿ. ಮೇಡಮ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಸಿನಿಮಾ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಅಂತ ರಿಲೀಸ್ ಆಗ್ತಿದೆ. ಹೇಗೆ ನಮ್ಮ ಜನಕ್ಕೆ ಹೊಸ ವರ್ಷ ಕನ್ನಡ ಸಿನಿಮಾದ ಹೊಸ ವರ್ಷ ಸಂಕ್ರಾಂತಿ ಅನ್ನೋದು ಹೇಗೆ ಹೊಸ ಹಬ್ಬನೋ ಹಾಗೆ ಅದೇ ರೀತಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನ್ನೋದು ಒಂದು ಒಳ್ಳೆ ಅದ್ಭುತವಾದ ಕನ್ನಡ ಸಿನಿಮಾ ಬರ್ತಿದೆ. ನೀವು ನೋಡಿ ಆಮೇಲೆ ಮಾತಾಡಿ.
ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು. ತುಂಬ ಚೆನ್ನಾಗಿದೆ ಮೂವಿ, ಹೊಸ ಜಾನರ್ ತಂದಿದ್ದಾರೆ ಈ ಸತಿ. ಆಮೇಲೆ ಇವತ್ತಿನ ಟ್ರೆಂಡಿಗೆ ಏನು ಬೇಕು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆಮೇಲೆ ಇವತ್ತು ಯುವಕರು ತುಂಬ ಅಡಿಕ್ಟ್ ಆಗ್ತಿದ್ದಾರೆ, ಅದ್ರ ಬಗ್ಗೆನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಟ್ ಡಿಪ್ರೆಷನ್ನಿಗೆ ಹೋಗೋದು ಅದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಮ್ಗೆ ಗೊತ್ತಿರುವಂಥ ವಿಷಯನೇ, ಉಪೇಂದ್ರ ಸರ್ ಯಾವಾಗ್ಲೂ ಆಬ್ಸ್ಟ್ರಾಕ್ಟ್ ವಿಷಯಗಳನ್ನು, ಮನಸ್ಸಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಅದನ್ನು ಫಿಸಿಕಲ್ ಫಾರ್ಮಲ್ಲಿ ತರೋದ್ರಲ್ಲಿ ಎತ್ತಿದ ಕೈ. ಅದರ ಪೀಕನ್ನು ನಾವು UIL ನೋಡ್ಬೋದು ಖಂಡಿತವಾಗಿ. ಆ ಮನಸ್ಸು ಮತ್ತು ಈಗೋ ಮದುವೆ ನಡುವಂತಹ ಫೈಟ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡಿರೋದೇ ಇದರಲ್ಲಿ ಅದ್ಭುತ. ಅದ್ರ ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಆರ್ಟ್ ವರ್ಕ್ ಅದು ತುಂಬ ಅದ್ಭುತವಾಗಿದೆ. ಸೊ ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಸರ್. ಅವರು ಒಂದು ದೊಡ್ಡ ವಿಷನರಿ, ಎನ್ಸೈಕ್ಲೋಪೀಡಿಯಾ ಅಂತಲೇ ನಾವು ಹೇಳ್ಬೋದು. ನಾವು ಹೊಸ ಸಿನಿಮಾ ಮೇಕರ್ಸ್ ಆಗಿರೋದ್ರಿಂದ ಇವ್ರ ಮೂವಿನ ನೋಡಿ ಡೇ ಟು ಡೇ ಸಬ್ಜೆಕ್ಟ್ನು ನಾವು ಹೇಗೆ ಬ್ಯೂಟಿಫುಲ್ಲಾಗಿ ತೋರಿಸ್ಬೋದು ಅನ್ನೋದು, ಅಥವಾ ಮನಸ್ಸಲ್ಲಿ ನಡೆಯುವಂಥ ವಿಷಯಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಯಾರ ಕೈಲೂ ಮಾಡೋಕ್ಕೆ ಆಗಲ್ಲ, ಅದನ್ನು ನಾವು ಈ ಮೂವಿಯಿಂದ ಖಂಡಿತವಾಗಿ ಕಲಿಬೋದು. ಪ್ರತಿಯೊಬ್ಬರು ಈ ಮೂವಿ ನೋಡಲೇಬೇಕು, ಸಿನಿಮಾ ಮೇಕರ್ಸ್ ಆಗಿರ್ಬೋದು ಅವ್ರ ಜನರಲ್ ಆಡಿಯನ್ಸ್ ಆಗಿರ್ಬೋದು. ಇದನ್ನು ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದಾಗೆ ಅದ್ರ ಜೊತೆಗೆ ನಮ್ಮ ಮೂವಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಇದು ಕೂಡ January 10th ರಿಲೀಸ್ ಆಗ್ತಾ ಇದೆ. ಇದು ಕೂಡ ಒಂದು ವಿಭಿನ್ನ ಚಿತ್ರ ಅಂತ ನಾವು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ, ಸ್ಟೋರಿ ವೈಸ್, ಪರ್ಫಾರ್ಮೆನ್ಸ್ ವೈಸ್, ಕಲರ್ ವೈಸ್ ಪ್ರತಿಯೊಂದರಲ್ಲೂ ಯಾರಿಗೂ ಕಮ್ಮಿ ಇಲ್ಲ ಅಂತ ನಾವು ಖಂಡಿತವಾಗೂ ಮಾಡಿದ್ದೀವಿ. ಈಗಾಗಲೇ ಟ್ರೈಲರ್ನ ನೀವು ನೋಡಿರ್ತೀರ. ನೋಡದೇ ಇರೋರು PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಇದನ್ನು ನೋಡಿ ನಮ್ಮನ್ನು ಸಹಕರಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕನ್ನಡ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ತಂಡದ ಮಾತಾಗಿತ್ತು. ಒಂದು ಒಳ್ಳೆ ಕಂಟೆಂಟ್, ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾ ಇದೆ. ನಾವು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಸಿನಿಮಾ ಇದೇ January 10th ರಿಲೀಸ್ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಸ್, ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.